ಸಚಿವ ಮಧು ಬಂಗಾರಪ್ಪ ಅವರಿಗೆ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮಧ್ಯಂತರ ರಿಲೀಫ್ ಅನ್ನು ನೀಡಲಾಗಿದೆ. ದಂಡದಲ್ಲಿ 20% ಠೇವಣಿ ಇಡಬೇಕು ಅಂತ ಕೋರ್ಟ್ ಷರತ್ತನ್ನ ವಿಧಿಸಿದೆ. ಸಚಿವ ಮಧು ಬಂಗಾರಪ್ಪಗೆ ತಾತ್ಕಾಲಿಕ ರಿಲೀಫ್. ಚೆಕ್ ಬೌನ್ಸ್ ಪ್ರಕರಣದಲ್ಲಿ 50,000 ಬಾಂಡ್ ಹಾಗೂ ಒಬ್ಬರ ಶೂರಿಟಿ ನೀಡಬೇಕು ಅಂತ ಸೂಚನೆ ಕೊಡಲಾಗಿದೆ. 1 ತಿಂಗಳಲ್ಲಿ ಷರತ್ತನ್ನ ಪೂರೈಸಬೇಕು ಅಂತ ಡೈರೆಕ್ಷನ್ ಅನ್ನ ನೀಡಲಾಗಿದೆ. 56ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ನಿರ್ದೇಶನವನ್ನು ನೀಡಲಾಗಿದೆ. ಸಿಟಿ ಸಿವಿಲ್ ಕೋರ್ಟ್ ಮೆಟ್ಟಿಲೇರಿದ್ರು ಮಧು ಬಂಗಾರಪ್ಪ. $50,000 ಬಾಂಡ್ ಹಾಗೂ ಒಬ್ಬರ ಶೂರಿಟಿ ನೀಡಬೇಕು ಅಂತ ನಿರ್ದೇಶನ ನೀಡಲಾಗಿತ್ತು, ಸೂಚನೆ ಕೊಡಲಾಗಿತ್ತು. 1 ತಿಂಗಳಲ್ಲಿ ಷರತ್ತುಗಳನ್ನು ಪೂರೈಸಬೇಕು ಅಂತ 56ನೇ ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸದ್ಯ ಮಧು ಬಂಗಾರಪ್ಪ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಪರ್ಮನೆಂಟ್ ರಿಲೀಫ್ ಅಂತ ಹೇಳಲಿಕ್ಕಾಗಲ್ಲ, ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನಮ್ಮ ಕರೆಸ್ಪಾಂಡೆಂಟ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಘವೇಂದ್ರ, ಸದ್ಯ ಮಧು ಬಂಗಾರಪ್ಪ ಅವರಿಗೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಒಂದು ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಸೊ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ? ಈಗ ಆಲ್ರೆಡಿ ಬಿಜೆಪಿ ಕೂಡ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದೆ. ಇದ್ರ ಮಧ್ಯದಲ್ಲೇ ಈ ರೀತಿಯಾದಂತಹ ಒಂದು ಘಟನೆ ಕೂಡ ನಡೆದಿದೆ. ಸೊ ಏನ್ ಹೇಳ್ತೀರಿ? ಏನು ಮಧು ಬಂಗಾರಪ್ಪ, ಸಚಿವ ಮಧು ಬಂಗಾರಪ್ಪ ಏನಿದ್ರೆ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ 6 ತಿಂಗಳ ಜೈಲುವಾಸ ಮತ್ತೆ 6,60,00,000 ದಂಡ ಸಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಧಿಸಿತ್ತು. ಇದೀಗ ತಾತ್ಕಾಲಿಕ ಅವ್ರಿಗೆ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಏನಂದ್ರೆ 1 ತಿಂಗಳ ಕಾಲ ಅವ್ರಿಗೆ ಒಂದು ಕೋರ್ಟ್ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ದಂಡದ ರೂಪದಲ್ಲಿ 20% ಹಣವನ್ನ ಅವರು ಇದೀಗ ಪಾವತಿಸಬೇಕಾಗಿದೆ. ಪಾವತಿಸಲಿದ್ದಾರೆ ಮತ್ತೆ ಸಹ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಆಕಾಶ್ ಆಡಿಯೋ ಕಂಪನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿಗೆ ಇವರು ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ 2011ರಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ರು. ಆ ಒಪ್ಪಂದದ ಪ್ರಕಾರ 6,60,00,000 ಹಣವನ್ನ ಕೊಡಬೇಕಾಗಿತ್ತು. ಆದ್ರೆ ಆ ಹಣವನ್ನ ಕೊಡಲು ಇವರು ವಿಫಲವಾಗಿದ್ರು. ಹಾಗಾಗಿ ಆ ಕಂಪನಿ ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನ ಹೂಡಿತ್ತು. ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದಾವೆಯನ್ನ ಹೂಡಿತ್ತು. ವಿಚಾರಣೆ ನಡೆಸಿದಂತಹ ಕೋರ್ಟ್ ಮೊದಲ ಬಾರಿಗೆ ಒಂದು ಮುಚ್ಚಳಿಕೆಯನ್ನ ಬರ್ಕೊಂಡು ಕೊಟ್ಟಿದ್ರು ಮಧು ಬಂಗಾರಪ್ಪನವರು. ನಾನು ಅಮೌಂಟ್ ಅನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು 50 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ಮುಚ್ಚಳಿಕೆಯನ್ನ ಬರ್ಕೊಂಡು ಕೊಟ್ಟಿದ್ರು. ಆದ್ರೆ ಯಾವಾಗ ಅವರು ಕೋರ್ಟ್ ಕೊಟ್ಟಂತಹ ಗಡುವು ಏನಿತ್ತು, ಆ ಗಡುವಿನಲ್ಲಿ ಹಣವನ್ನು ಕೊಡೋದಕ್ಕೂ ಸಹ ವಿಫಲವಾಗಿದ್ರು. ಮತ್ತೆ ಕಂಪನಿ ಮತ್ತೆ ಪುನಃ ಕೋರ್ಟ್ ಮೊರೆ ಹೋಗಿತ್ತು. ಹಾಗಾಗಿ ಕೋರ್ಟ್ ಮತ್ತೆ ವಿಚಾರಣೆ ನಡೆಸಿದಂತಹ ಕೋರ್ಟ್ ಇದೀಗ ಮಧು ಬಂಗಾರಪ್ಪನವರಿಗೆ 6 ತಿಂಗಳ ಕಾಲ ಜೈಲು ಶಿಕ್ಷೆ ಮತ್ತೆ ಹಣವನ್ನ ಕೊಡಬೇಕು ಅಂತ ಸಹ ತಾಕೀತು ಮಾಡಿತ್ತು. ಆದ್ರೆ ಇದೀಗ ಅವರು ಮೇಲ್ಮನವಿ ಸಲ್ಲಿಸಿದ್ರಿಂದ ಭಾನುವಾರ ವಿಚಾರಣೆ ನಡೆಸಿದಂತಹ ಕೋರ್ಟ್ ಅವರಿಗೆ ಇದೀಗ ಒಂದು ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸಿಂಧೂರ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.